ಮಹಿಳೆ ಬಗ್ಗೆ ಏನೇನೋ ಕಟ್ಟು ಕಥೆಗಳೆಲ್ಲ ಬರ್ತಾ ಇದೆ. ಬರ್ಲಿ, ಪರವಾಗಿಲ್ಲ. ನಾವಿಲ್ಲಿ ಬಂದಿರೋದು, ನಾವೆಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇರೋದು, ನಮಗೆ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಬೇಡ, ಮುಂದೆ ಜನ್ಮದಲ್ಲಿ ಏನಾಗುತ್ತೆ ಬೇಡ, ಇವಾಗ ಏನಾಗಿದೆ ಅದು ಇಂಪಾರ್ಟೆಂಟ್. ನೀವು ಕ್ರಮ ತೆಗೆದುಕೊಳ್ಳಿ. ಹಿಂದೆ ಏನಾರ ಮಾಡಿದ್ರೆ ಕಂಪ್ಲೇಂಟ್ ತಗೊಳ್ಳಿ, ಕ್ರಮ ತೆಗೆದು. ನಾವ್ಯಾರ ಅಬ್ಜೆಕ್ಷನ್ ಮಾಡಿಲ್ಲ? ಕಂಪ್ಲೇಂಟ್ ತಗೊಂಡಿದ್ದೀರಾ? ಇಲ್ಲ. ವಿಡಿಯೋಗಳು ಮಾತ್ರ ಬರ್ತಾನೆ ಇದೆ. ಕಂಪ್ಲೇಂಟ್ ತಗೊಂತೀರಾ, ನೀವು ಬಿಡ್ತಾ ಇದ್ದೀರಲ್ಲ. ಯಾಕೆ? ನಾನು ಬರ್ತಾ ಇದ್ದೀರಿ ಅಂತ, ನಾರಾಯಣ ಸ್ವಾಮಿ ಬರ್ತಾ ಇದ್ದೀರಿ ಅಂತಾನ? ಬರಕ್ ಮುಂಚೆ ಒಂದು ಬಿಡೋಣ ಅಂತ ಹೇಳಿ ಬಿಟ್ಟಿದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಆಯ್ತಪ್ಪ, ನಾನು ಬರ್ತೀನಿ. ಈಗ ನಾವೆಲ್ಲ ಇದ್ದೀರಪ್ಪ. ಈಗ ಒಬ್ಬ ಹೆಣ್ಮಗಳು ಏನ್ ಮಾಡ್ತಾಳೆ, ನಾನು ಪೊಲೀಸ್ ಸ್ಟೇಷನ್ ನುಗ್ಬಿಡ್ತೀನಿ ಅಂತ ಓಡ್ತಾಳೆ. ಈಗ ಎಷ್ಟು ಜನ ಪೊಲೀಸರು ಎಲ್ಲಿ ಇದ್ದೀರಾ? 100 ಜನ ಇದ್ದೀರಾ. ಬಿಟ್ಬಿಡ್ತೀರಾ ಅವ ಹೆಣ್ಮಗಳನ್ನ? ಬಿಡ್ತೀರಾ? ಬಿಡೋದೇ ಇಲ್ಲ. ಒಂದು ಹೆಜ್ಜೆ ಹೋಗಿ ಬಿಡಲ್ಲ. ವ್ಯಾನು ನಿಮ್ಮದೇ, ಪೊಲೀಸ್ ವ್ಯಾನು ನಿಮ್ಮದೇ, ಡ್ರೈವರು ನಿಮ್ಮವನೇ, ಡ್ರೆಸ್ಸು ನಿಮ್ಮದೇ, ಪೊಲೀಸರು ನಿಮ್ಮವರೇ. ಇಷ್ಟೆಲ್ಲ ಇಟ್ಕೊಂಡು ಒಬ್ಬ ಮಹಿಳೆ ಬಟ್ಟೆ ಬಿಚ್ಕೊಂತಾಳೆ ಅಂದ್ರೆ ನೀವೇನ್ ಕಳೆಕಾಯಿ ತಿಂತಾ ಇದ್ದೀರಾ? ನೀವು ಏನ್ ತಿಂತಾ ಇದ್ರಿ? ನೀವು ಕಳೆಕಾಯಿ ತಿಂತೀರ. ಇಲ್ಲಿ ನಮ್ಮನ್ನ ಬಿಡ್ತೀರ ನೋಡೋಣ? ಬಿಡಲ್ಲ. ನೀವು 40 ಜನ ಪೊಲೀಸರು ಒಂದು ವ್ಯಾನ್ ಅಲ್ಲಿ ಇರ್ತೀರ. ಅರೆಸ್ಟ್ ಮಾಡಕ್ಕೆ 40 ಜನ ಹೋಗಿದ್ದೀರ. ಈ ಹುಬ್ಳಿಯಲ್ಲಿ ಏನಾರ ಟೆರರಿಸ್ಟ್ ಆಕ್ಟಿವಿಟಿ ಆದ್ರೆ 4 ಜನ ಹೋಗಲ್ಲ ಪೊಲೀಸರು. 4 ಜನನೂ ಹೋಗಲ್ಲ. ನಾನು ಹೋಗಲ್ಲ ಅಂತ. ಇವ್ರನ್ನ ಅರೆಸ್ಟ್ ಮಾಡಕ್ಕೆ 40 ಜನ. ಅದೇ ಕಾರ್ಪೊರೇಟರ್ನ, ಅವ್ರ ಮೇಲೆ ಕಂಪ್ಲೇಂಟ್ ಆಯ್ತು. ನೋಡಿ ಹೆಂಗೆ, ಇಲ್ಲಿ 2 ಟ್ಯಾಲಿನೇ, 2 ಪಕ್ಕ ಪೊಲೀಸರು ಒಳ್ಳೆಯರು. ಎಲ್ಲಾ ಪೊಲೀಸರು ಏನ್ ಕಳ್ರಲ್ಲ, ಕೆಲವ್ರು ಮಾತ್ರ ಕಳ್ತನ ಮಾಡಿದ್ರು. 7 ಕೋಟಿ ಅಷ್ಟೇ. ಎಲ್ಲರೂ ಕಳ್ರೇನಲ್ಲ. ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು, ಆದ್ರೆ ಇಲ್ಲಿ ಏನ್ ಮಾಡಿದ್ರು ಇನ್ಸ್ಪೆಕ್ಟರು, ಇವ್ರನ್ನ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ 40 ಜನ ಕಳಿಸಿ ಅರೆಸ್ಟ್ ಮಾಡಿಸ್ತಾರೆ. ನಾನು ಕೇಳ್ತೀನಿ, ಏನು ಕಾಂಗ್ರೆಸ್ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ? ಕಂಪ್ಲೇಂಟ್ ಕೊಟ್ರಲ್ಲ, ಎನ್ಕ್ವೈರಿ ಮಾಡಿದ್ರ? ನೋಟಿಸ್ ಕೊಟ್ರ? ಏನ್ ಮಾಡಿದ್ರಿ? ಏನೂ ಇಲ್ಲ. ಏಕಾಏಕಿ ವ್ಯಾನ್ ತಗೊಂಡು ಹೋದ್ರೆ ಅರೆಸ್ಟ್ ಮಾಡಿದ್ರೆ ಬಂದ್ರಿ. ನೀವು ಸತ್ಯ ಹರಿಶ್ಚಂದ್ರ ಆಗಿದ್ರೆ ನೀವು, ಅದು ಇನ್ನೊಂದು ಕಂಪ್ಲೇಂಟ್ ಬಂತು ಕಾರ್ಪೊರೇಟರ್ ಮೇಲೆ. ಯಾಕೆ ಅದೇ ವ್ಯಾನ್ ಹೋಗ್ಲಿಲ್ಲ? ಕೆಟ್ಟೋಗ್ಬಿಟ್ಟಿತ್ತ ವ್ಯಾನು? ಪೆಟ್ರೋಲ್ ಇರ್ಲಿಲ್ವ ವ್ಯಾನಲ್ಲಿ? ಪೊಲೀಸರು ಇರ್ಲಿಲ್ವ? ಗತಿ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ಗತಿ ಇರ್ಲಿಲ್ವಾ? ಯಾರು ವ್ಯಾನ್ ಕರ್ಕೊಂಡೋಗಿ ಅವ್ರು ಕರ್ಕೊಂಡ್ಬಂದು ಸ್ಟೇಷನ್ ಬಿಟ್ಟು ಆಮೇಲೆ ಯಾವ ಕೇಸ್ ಹಾಕ್ಲಮ್ಮ ಅಂತ ಕೇಳ್ತಾರೆ. ಅವರು ಯಾವ ಕೇಸ್ ಹಾಕ್ಲಮ್ಮ ಅಂತ. ಆಯಮ್ಮ ಹೇಳ್ತಾಳೆ, ನೋಡಿ ಸರ್, ನನಗೆ ಬೇಲ್ ಸಿಗಬೇಕು ಅಂತ ಕೇಸ್ ಹಾಕಿ. ಇಲ್ಲಮ್ಮ, ಬೇಲ್ ಏನು, ಇಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ರಿಲೀಸ್ ಮಾಡ್ಬೋದು ಅಂತ ಕೇಸ್ ಹಾಕಿ ಕಳಿಸ್ತೀನಿ ಅಂತ ಕಳ್ಸಾಕ. ಇದು ಅವ್ರನ್ನ ಒಡೆದು ಬಡ್ದು ಎಲ್ಲ ಆಯ್ತು. ಅಡ್ಮಿಷನ್ ಇಲ್ಲ ಅವ್ರನ್ನ ಆಸ್ಪತ್ರೆಗೆ. ಈ ಅಮ್ಮ ಫಾರ್ಚುನರ್ ಕಾರಲ್ಲಿ ಹೋಗವ್ರೆ, ಆಯಮ್ಮ ಪೊಲೀಸ್ ವ್ಯಾನಲ್ಲಿ ಹೋಗೈತೆ ಓಡಿಸ್ಕೊಂಡು. ಅವ್ರಿಗೆ ಇಲ್ಲ ಹಾಸ್ಪಿಟಲ್ ಭಾಗ್ಯ ಇಲ್ಲ, ಇವ್ರಿಗೆ ಹಾಸ್ಪಿಟಲ್ ಭಾಗ್ಯ, ಅವ್ರಿಗೆ ಒಡಿಸ್ಕೊಂಡವ್ರಿಗೆಲ್ಲ ಜೈಲು ಭಾಗ್ಯ. ಇದನ್ನ ನಿಮ್ಮ ಇಲಾಖೆದು ಹೇಳಿ, ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ. ಇದು ನೀವು ಮಾಡ್ತಾ ಇರುವಂತ ಅನ್ಯಾಯಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾರು ತಪ್ಪು ಅನ್ನೋದು ರಾಜ್ಯದ ಜನತೆಗೆ ಸಿದ್ದರಾಮಯ್ಯ ಅವ್ರ ಕಾಲದಲ್ಲೇ ಇದೆಲ್ಲ ನಡೀತಾ ಇರೋದು. ಸಿದ್ದರಾಮಯ್ಯ ಹೋಗಿ ನಿದ್ದೆರಾಮಯ್ಯ ಆಗಿ ಬಹಳ ವರ್ಷ ಆಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಏನು ಅನ್ಸೋದೇ ಇಲ್ಲ. ಏನ್ ಹೇಳ್ತಾರೆ ಪೊಲೀಸರು ಅದನ್ನ ಕೇಳ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಡ್ರಗ್ ಮಾಫಿಯಾ ತಲೆ ಎತ್ತಿದೆ. ಹುಬ್ಳಿಯಿಂದ ಹಿಡಿದು ಬೆಂಗಳೂರುವರೆಗೂ, ಬಳ್ಳಾರಿ ಎಲ್ಲಾನ ಹೋಗಿ ಡ್ರಗ್ ಮಾಫಿಯಾ ಅವರೇ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ.
ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಗೊತ್ತಾ? ಮಂಗಳೂರು ಒಂದರಲ್ಲೇ ಅರೆಸ್ಟ್ ಆಗಿರೋದು 160 ಜನ. ಎಷ್ಟು? 160. ಯಾರು ಅಂತ ಕೇಳ್ಬೇಡ್ರಿ. ಪೊಲೀಸರು ಡ್ರಗ್ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಆಗಿರೋರು. ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಇಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅದೇನೋ ಮನೇನೆ ಹತ್ತಿ ಉರಿಯುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಷ್ಟಕ್ಕೆಲ್ಲ ಈ ಸರ್ಕಾರ ಕಾರಣ ಏನು ಅಂದ್ರೆ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಆಗ್ತದೆ. ಧಮಕಿ, ನೀನೇನ ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನ್ಗೆ ಟ್ರಾನ್ಸ್ಫರ್ ಭಾಗ್ಯ. ಕೋಟಿ ಕೋಟಿ ಲೂಟಿ ಲೂಟಿ ಅನ್ನೋ ತರ ಇವತ್ತು ಒಂದೊಂದು ಟ್ರಾನ್ಸ್ಫರ್ಗೂ ಕೂಡ ಹಣ 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 ಅಂತ ಇವ್ರು ಎದೆ ಮೇಲೆ ಹಾಕ್ತಾರೋ ಗೊತ್ತಿಲ್ಲ, ಹಣ ಅಂತ ಅವನವ್ರು. ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ನಾವು ಹೋರಾಟಕ್ಕೆ ಬಂದಿರುವಂಥದ್ದು ಆ ದಲಿತ ಮಹಿಳೆ ಮೇಲೆ ಏನು ಅನ್ಯಾಯ ಆಗಿದೆ ಅದು ನ್ಯಾಯಾಂಗ ತನಿಖೆ ಆಗ್ಬೇಕು.